ಅಂತ ಬಾಯ್ ತುಂಬ ಅಂತ ಹೇಳ್ತಿದ್ದ. ಈಗ ಅಕ್ಕ ಅನ್ನಕ್ಕಾಗದೆ ಹೇಗ್ ಮಲಗಿದಾನೆ ನಾಳೆ. ಸಮಾಧಾನ ಮಾಡ್ಕೊಳ್ಳಿ ದೊಡ್ಡಮ್ಮ. ಅಶೋಕ, ಯಾಕೋ ಹಾಕುತ್ತಿದ್ಯಾ? ಮಾತಾಡೋ, ನೋಡೋ ನಿನ್ ತಮ್ಮನ್ನ. ಇಂಥ ಹೊತ್ತಲ್ಲಿ ಎಂತ ಶತ್ರುಗಾದ್ರೂ ಒಂದು ಹನಿ ಕಣ್ಣೀರ್ ಬರುತ್ತೆ. ನಿನ್ಗೇನಾಗಿದೆಯೋ? ಯಾಕೋ ಹೀಗೆ ಕೂತಿದೀಯಾ? ಒಂಚೂರು ದುಃಖ ಕಾಣ್ತಿಲ್ವಲ್ಲ ನಿನ್ ಮುಖದಲ್ಲಿ? ಈ ರೀತಿ ಅನಾಹುತ ಆಗತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಅಶೋಕ. ಯಾರನ್ನೋ ಬಲಿಪಶು ಮಾಡಕ್ಕೆ ಹೋಗಿ ಅನ್ಯಾಯವಾಗಿ ನಮ್ಮ ನಂಜುಂಡನ ಕಳ್ಕೋಬೇಕಾಯ್ತು. ಆದರೂ ನಿನ್ನ ಈ ಸ್ಥಿತಿಲಿ ನೋಡೋಕ್ಕಾಗ್ತಿಲ್ಲ. ನಾನು ಸ್ವಲ್ಪನೂ ಅಳದೆ ಈ ರೀತಿ ಯಾಕಿದ್ದೀನಿ ಹೇಳು? ನನ್ನ ಮನಸ್ಸಲ್ಲಿ ಆರ್ದೇ ಇರೋವಷ್ಟು ಗಾಯ ಆಗಿದೆ. ನನ್ನ ತಮ್ಮನ ಬಲಿ ತಗೊಂಡ ಬೆಳ್ಳಿನ ಜೀವಂತವಾಗಿ ಉಳಿಸೋದಿಲ್ಲ, ಉಳಿಸಲ್ಲ. ಆ ಬೆಳ್ಳಿ ಸಾವು ನನ್ನ ಕೈಯಲ್ಲೇ. ಯಾರು? ಬೆಳ್ಳಿನ? ನನ್ನಿಂದ ಏನೋ ಮುಚ್ಚಿಡ್ತಿದ್ದೀರಾ? ಏನಾಯ್ತು ಅಂತ ಹೇಳಿ. ಅಶೋಕ, ಏನಾಯ್ತು ಅಂತ ನೀನಾದ್ರೂ ಹೇಳೋ. ಮಾಯಾ, ಏನಾಯ್ತು ಅಂತ ನೀನಾದ್ರೂ ಹೇಳವ. ನಾನೀಗ ಆ ಥರ ಇಲ್ಲದೆ ಏನೂ ಹೇಳೋಕ್ಕಾಗಲ್ಲ. ಆದರೆ ಒಂದು ಮಾತಂತೂ ನಿಜ. ಏನದು? ನೀವೊಂದು ಸ್ವಲ್ಪ ಕಷ್ಟಪಟ್ಟು ಹುಡುಕಿದ್ರೆ ಕೊಲೆಗಾರ್ತಿ ಯಾರು ಅಂತ ಸಿಕ್ಕೇ ಸಿಗ್ತಾಳೆ. ಮತ್ತೆ ಬೆಳ್ಳಿ ಅಂತ ಹೇಳಿದ್ದು? ನಾನು ಕೇಳಿದ್ರೆ ಅದು ಹೊಟ್ಟೆ ಕಿಚ್ಚಾಗತ್ತೆ, ನೀವು ಕೇಳಿದ್ರೆ ಅದು ನ್ಯಾಯ ಆಗತ್ತೆ. ಬೆಳ್ಳಿನೇ ಅಂತ ನಾನು ನೇರವಾಗಿ ಆರೋಪ ಮಾಡೋಕ್ಕಾಗಲ್ಲ. ನಿಮಗೆ ಸತ್ಯ ಗೊತ್ತಾಗಬೇಕು, ನ್ಯಾಯ ಸಿಗಬೇಕು ಅಂದರೆ ನೀವು ಧೈರ್ಯವಾಗಿ ಪ್ರಶ್ನೆ ಮಾಡಬೇಕು. ಇಲ್ಲಾಂದರೆ ಇದೇ ರೀತಿ ಸಾವುಗಳಾಗ್ತಿರುತ್ತೆ. ನೋಡೆ ನಿಮ್ಮ ಮಾವನ್ನ ಹೇಗ್ ಮಲಗಿದಾರೆ ನೋಡೆ. ನಂಜುಂಡ್ ಮಾವ ಅಂತ ಹೇಳ್ತಿದ್ಯಲ್ಲ. ನಿನ್ನ ಮದುವೆ ಆಗ್ಬೇಕು ಅಂತ ನೂರಾರು ಕನಸುಗಳನ್ನ ಕಟ್ಕೊಂಡಿದ್ದ, ನೂರಾರು ಆಸೆಗಳನ್ನ ಇಟ್ಕೊಂಡಿದ್ದ. ಈಗ ನೋಡೆ ಹೆಂಗ್ ಮಲಗಿದಾನೆ ಹೆಣ್ಮಾಗಿ. ಮಾಡೋದೆಲ್ಲ ಮಾಡಿ ಹೇಗೆ ಸಮಾಧಾನ ಮಾಡ್ತಿದ್ದಾಳೆ ನೋಡು ಅಶೋಕ. ಯೋ ಮನೆ ಹಾಳಿ, ಎದೊಳೆ ಮೇಲೆ ನಮ್ಮ ಮನೆನೆ ಹೊತ್ತು ಉರಿತಾ ಇದೆ. ಅಂತದ್ರಲ್ಲಿ ಮಗುನು ಚಿವುಟಿ ತೊಟ್ಲು ತೂಗಕ್ ಬಂದಿದ್ಯಲ್ಲ, ನಾಚಿಕೆ ಆಗಲ್ವಾ ನಿನಗೆ? ನಾನು ಏನ್ ಮಾಡ್ದೆ ಅಂತ ಈ ತರ ಮಾತಾಡ್ತಿದ್ದಾರೆ ಅಶೋಕ್ ಮಾವ. ಏನು ಅಂತ ಪುರಾಣ ಬೇರೆ ಹೇಳ್ಬೇಕಾ ನಿನಗೆ? ಇನ್ನೊಂದು ಕ್ಷಣನೂ ಇಲ್ಲಿರ್ಬಾರ್ದು ನೀನು. ನಡಿ ಅವ್ರಿಗೆ, ನಡಿ. ಅಶೋಕ, ಅಯ್ಯೋ ಅಶೋಕ, ನೀನು ನಮ್ಮನೇಲೆ ಇದ್ರೆ ಇನ್ನು ಎಷ್ಟೆಷ್ಟು ಸಾವುಗಳು ನೋಡ್ಬೇಕು. ತೊಲಗೆ ಇಲ್ಲಿಂದ.
ಏನಾಯ್ತು ಬೆಳ್ಳಿ? ಬೆಳ್ಳಿ ಏನ್ ಮಾಡಿದ್ಲು ಅಂತ ಈ ರೀತಿ ನಡ್ಕೊಳ್ತಿದ್ದೀರಾ? ಶರ್ಮಿಳಾ, ಅಣ್ಣ ಅದು ಏನಾಯ್ತು ಅಂತ ಹೇಳ್ತೀಯಾ ಬೆಳ್ಳಿ? ನಂಜುಂಡ್ ಮಾವ ತೀರ್ಕೊಂಡ್ರಲ್ಲ, ಅತ್ತೆಗೆ ಸಮಾಧಾನ ಮಾಡೋಣ ಅಂತ ಮನೆಗೆ ಬಂದೆ ಮಾವ. ಅತ್ತೆ ಹತ್ರ ಮಾತಾಡ್ತಾ ಇರ್ಬೇಕಾದ್ರೆ ಅಶೋಕ್ ಮಾವ ಬಂದು ನೀನ್ ಯಾಕೆ ಇಲ್ಲಿಗೆ ಬಂದಿದ್ದೀಯ ಅಂತ ಕುತ್ಕೆ ಇಟ್ಕೊಂಡು ಹೊರಗೆ ತಳ್ಳಿದ್ರು. ಏನಕ್ಕೆ ಅಂತ ಕೇಳಿದ್ರು ಹೇಳ್ತಿಲ್ಲ ಮಾವ. ಮನೆಗೆ ಬಂದವ್ರಿಗೆ ಈ ಥರ ಮಾತಾಡ್ಸೋದು ನಿಮ್ಗೆ ಯಾರಿಗೂ ಸಂಸ್ಕಾರ ಅನ್ನೋದೇ ಇಲ್ಲ. ನಾನು ವಿಚಾರಿಸ್ತೀನಿ, ನಿನ್ನ ಕಣ್ಣೀರು ಒರೆಸ್ಕೊ. ಬೆಳ್ಳಿ ಏನ್ ತಪ್ಪು ಮಾಡಿದ್ಲು? ಇವಳು ಪರ ವಕಾಲತ್ ವಹಿಸ್ಕೊಂಬಂದ್ಬಿಟ್ಟ ನೀನು. ನನ್ನ ಹತ್ರ ಇವೆಲ್ಲ ಇಟ್ಕೋಬೇಡ. ನಿನ್ನ ಹತ್ರ ಆಮೇಲೆ ಮಾತಾಡ್ತೀನಿ. ಮೊದಲು ಬೆಳ್ಳಿನ ಹೊರಗಡೆ ಆಗ್ತಾಳ್ದೆ ಹೇಳು. ಇಲ್ಲಿ ನಿಂತಿದ್ದಾಳಲ್ಲ, ಇವಳನ್ನ ತುಂಡಾಗಿ ಕತ್ತರ್ಸ್ ಹಾಕಿದ್ರು ಪಾಪ ಬರೋದಿಲ್ಲ. ಇವಳು ಇಲ್ಲಿ ನಿಂತಿ ಮೊದಲು ಆಚೆ ಕಳ್ಸೋ ಇಲ್ಲ, ಕತ್ತರ್ಸ್ ಹಾಕ್ಬಿಡ್ತೀನಿ. ಏಯ್, ನಾನು ಕೇಳ್ತಿರೋದೇನೋ ನೀನ್ ಹೇಳ್ತಿರೋದೇನೋ? ನಂಜುಂಡ ಸಾವ್ಗೆ ಇವಳೇ ಕಾರಣ. ಇವಳು ಅವತ್ತೆ ಊರ್ ಬಿಟ್ಟು ಆಚೆ ಕಳ್ಸಿದ್ರೆ ನೆಮ್ಮದಿಯಾಗಿರ್ತಾ ಇತ್ತು. ದೇವ್ರ ಮಗಳು ಅದು ಇದು ಅಂತ ಹೇಳಿ ಇಲ್ಲೇ ಉಳಿಸ್ಕೊಂಡ್ರಲ್ಲ. ಬೆಳ್ಳಿ ಕಾರಣನ? ತಲೆಗಿಲೆ ಕೆಟ್ಟಿದ್ದೇನೋ ನಿನಗೆ? ಏನ್ ದೊಡ್ಡಪ್ಪ ಇದು? ಅವನು ಅಷ್ಟೊಂದು ನೇರವಾಗಿ ಹೇಳ್ತಿದ್ದಾನೆ ಅಂದ್ಮೇಲೆ ಅವನ ಮಾತಲ್ಲಿ ಸತ್ಯ ಇರಲೇಬೇಕಲ್ವ ಮುತ್ತು? ನನ್ನ ಮಗನ ಸಾವಿಗೆ ಎಲ್ಲೋ ಬೆಳ್ಳಿ ಕೈವಾಡ ಇರಬೇಕು. ದೊಡ್ಡಪ್ಪ ನೀವುನಾ? ಇವನ್ ಮಾತಿಗೆ ನೀವು ತಲೆ ಆಡಿಸ್ತಿದ್ದೀರಾ? ಅಲ್ಲ, ನನ್ಗೊಂದು ಅರ್ಥ ಆಗ್ತಿಲ್ಲ. ಯಾರೋ ನಂಜುಂಡನ್ ಸಾಯಿಸಿದ್ರೆ ನೀವು ಅದನ್ನ ತಗೊಂಡೋಗಿ ಬೆಳ್ಳಿ ಮೇಲೆ ಹಾಕ್ತಿದ್ದೀರಲ್ಲ. ನಂಜುಂಡನ್ ಜೊತೆ ಬೆಳ್ಳಿನ ಮದುವೆ ಮಾಡಿಸ್ಬೇಕು ಅಂತ ನೀವು ಎಷ್ಟೋ ಪ್ರಯತ್ನ ಪಟ್ರಿ, ಆದ್ರೆ ಮದುವೆ ನಡೀಲಿಲ್ಲ. ನಿಮ್ ಇಷ್ಟದಾಗ ನಡ್ಕೊಳ್ಳಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಈ ರೀತಿ ಆರೋಪ ಮಾಡೋದು ಸರಿ ಇರಲ್ಲ ದೊಡ್ಡಪ್ಪ. ಬೆಳ್ಳಿ ಸಾವಿನ ಮನೆಗೆ ಬಂದಿರೋದು ನಿಮ್ನೆಲ್ಲ ಸಮಾಧಾನ ಮಾಡಬೇಕು ಅಂತ. ಓಹೋ, ಕೊಲೆ ಮಾಡಿನೂ ಸಮಾಧಾನ ಮಾಡ್ಬೋದು ಅಂತ ನನಗೆ ಇವತ್ತೇ ಗೊತ್ತಾಗಿತ್ತು. ನಾನೇ ಬೆಳ್ಳಿ ಹೆಸರು ಹೇಳಿದ್ದು ಅಂತ ಮುತ್ತು ಮಾವಂಗೆ ಗೊತ್ತಾದ್ರೆ ನನ್ನ ಕತೆ ಅಷ್ಟೇ. ಯಾವುದೇ ಕಾರಣಕ್ಕೂ ನನ್ನ ಹೆಸರು ಬರದೇ ಇದ್ರೆ ಸಾಕಪ್ಪ. ನೋಡು ಅಶೋಕ, ಪದೇ ಪದೇ ಬೆಳ್ಳಿ ಹೆಸರು ತೆಗಿಬೇಡ. ಅವಳು ಯಾವ ತಪ್ಪು ಮಾಡಿಲ್ಲ. ಅವಳೇ ಕೊಲೆ ಮಾಡಿದ್ದು ಅಂತ 10 ಅಲ್ಲ 100 ಸರಿ ಹೇಳ್ತೀನಿ. ಏನೋ ಮಾಡ್ತೀಯಾ? ಏನ್ ಮಾಡ್ತೀಯಾ? ನನಗ್ ಬರ್ತಾ ಇರೋ ಕೋಪಕ್ಕೆ ಇವಳಿಗೆ ಇಲ್ಲೇ ಎಲ್ಲಾದ್ರೂ ಗುಂಡಿ ತೋಡಿ ಹೂತಾಕ್ಬೇಕು ಅನ್ನಿಸ್ತಾ ಇದೆ. ಬೆಳ್ಳಿ ಅಂದ್ರೆ ನಿನ್ಗೆ ತುಂಬಾನೇ ಇಷ್ಟ ಅಲ್ವಾ? ಇವಾಗ ನೀನು ಕಣ್ಣು ಮುಂದೆನೆ ಅವಳಿಗೆ ಏನು ಮಾಡ್ತೀನಿ ಅಂತ ನೋಡ್ತಾ ಇರೋ. ನೋಡ, ಬೆಳ್ಳಿನ ಮುಟ್ಟೋಕ್ ಮುಂಚೆ ನನ್ನನ್ನು ದಾಟ್ಕೊಂಡು ಹೋಗ್ಬೇಕು. ಬೆಳ್ಳಿನಲ್ಲ, ಬೆಳ್ಳಿ ನೆರಳು ಮುಟ್ಟೋದಕ್ಕೂ ನಾನು ಅವಕಾಶ ಕೊಡಲ್ಲ. ಇಲ್ಲಿರೋ ಎಲ್ರಿಗೂ ಹೇಳ್ತಿದ್ದೀನಿ, ಕೇಳಿಸ್ಕೊಳ್ಳಿ. ಬೆಳ್ಳಿಗೆ ಯಾರು ಇಲ್ಲ ಅನ್ಕೋಬೇಡಿ, ನಾನಿದ್ದೀನಿ.
ಇವತ್ ಮಾತ್ರ ಅಲ್ಲ, ಯಾವತ್ತು ಬೆಳ್ಳಿ ಜೊತೆಗೆ ಇರ್ತೀನಿ. ಒಬ್ಳೆ ಇದ್ದಾಳೆ, ಏನ್ ಬೇಕಾದ್ರೂ ಮಾಡಬಹುದು ಅಂತ ಏನಾದ್ರೂ ನಿಮ್ ತಲೆಯಲ್ಲಿದ್ರೆ ಅದನ್ನ ಈಗ್ಲೇ ತೆಗ್ದಾಕಿ. ಬೆಳ್ಳಿಗೆ ಏನಾದ್ರೂ ತೊಂದರೆ ಕೊಟ್ರೆ ಒಬ್ಬೊಬ್ಬರನ್ನು ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ. ನಾನಿದ್ದೇ ಇಷ್ಟ ಎಗರಾಡ್ತಿದ್ದೀರಲ್ಲ, ನಾನಿಲ್ಲ ಅಂದ್ರೆ ಅವಳಿಗೆ ಹೇಗೆಲ್ಲ ತೊಂದರೆ ಕೊಡ್ಬೋದು ನೀವು? ಬಿಡಿ ಮಾವ, ಬಿಡಿ ಮಾವ. ಬಿಳಿ, ನನಗೇನೂ ಆಗಿಲ್ಲ ಮಾವ. ಮೊದಲು ನಾವಿಲ್ಲಿಂದ ಹೋಗೋಣ, ಬನ್ನಿ ಬನ್ನಿ ಮಾವ. ಏನೋ ಅವಳನ್ನ ತಳ್ಳಿದ್ರೆ ನಿನಗ್ ಸಿಟ್ಟು ಬರುತ್ತಾ? ನೀನನ್ ಮುಟ್ಟಿದ್ರೆ ಅವಳ ಕಣ್ಣಲ್ಲಿ ನೀರ್ ಬರುತ್ತೆ. ಏನೋ ನಿಮ್ಮಿಬ್ರು ಮಧ್ಯೆ ನಡೀತಾ ಇರೋದು? ಅಶೋಕ, ಒಳ್ಳೆ ಮಾತಲ್ಲಿ ಹೇಳ್ತಿದ್ದೀನಿ, ಬೆಳ್ಳಿ ಬಗ್ಗೆ ತಪ್ಪಾಗಿ ಮಾತಾಡ್ಬೇಡ. ಏನಾದ್ರೂ ಮಾತಾಡಿದ್ರೆ ಇಲ್ಲಿ ನಡೆಯೋದೇ ಬೇರೆ. ಅಲ್ಲ ಸತ್ತಿದ್ದಾನೆ, ದುಃಖದಲ್ಲಿ ಮುಳುಗಿದೀವಿ. ಸಾವಿನ ಮನೆ ಅಂತ ನೋಡದೆ ಬಂದು ಜಗಳ ಆಡ್ತಿದ್ಯಲ್ಲ, ನಾಚಿಕೆ ಆಗಲ್ವ ನಿನಗೆ? ಜಗಳ ಆಡ್ತಿರೋದು ನಾನ ಇವನ ದೊಡ್ಡಪ್ಪ? ನಾನು ಇಲ್ಲಿಗೆ ನಂಜುಂಡು ನನ್ನನಾಗಿ ಬಂದೆ, ಆದ್ರೆ ಇಲ್ಲಿ ನಡೀತಿರೋ ವಿಷಯನೇ ಬೇರೆ. ಮಾತಾಡೋದಕ್ಕೆ ಮುಂಚೆ ಸರಿನೋ ತಪ್ಪ ಅಂತ ಯೋಚನೆ ಮಾಡಬೇಕು. ಇನ್ನೊಬ್ರಿಗೆ ನೋವಾಗೋ ರೀತಿ ಮಾತಾಡಬೇಡಿ ನೀವು. ಮಾವ, ನಾವು ನಿಮ್ ದೊಡ್ಡಪ್ಪನ ಮನೇಲಿದ್ದೀವಿ. ಇನ್ನು ಮುಂದೆ ನಡಿಬೇಕಾಗಿರೋ ಕಾರ್ಯಗಳು ತುಂಬಾ ಇದೆ. ಈ ಜಗಳಗಳನ್ನೆಲ್ಲ ಬಿಟ್ಟು ಮುಂದಿನ ಕೆಲಸ ನೋಡೋಣ ಬನ್ನಿ. ಹೌದಣ್ಣ, ನೀನ್ ಮಾತಾಡಿದ್ರೆ ಅಶೋಕನು ಮಾತಾಡ್ತಾನೆ ಇರ್ತಾನೆ. ಮೊದಲೇ ಅವನು ನಂಜುಡನ್ ಕಳ್ಕೊಂಡಿರೋ ದುಃಖದಲ್ಲಿದ್ದಾನೆ. ಅವನೇನೇ ಹೇಳಿದ್ರು ನಿನ್ ತಲೆಗೆ ಹಾಕೋಬೇಡ. ಮೊದ್ಲೆಲ್ರೂ ಒಳಗ್ ನಡೀರಿ. ಮುತ್ತು ಬೇಕಾದ್ರೆ ಮನೆ ಒಳಗ್ ಬರ್ಲಿ, ಆದ್ರೆ ಈ ಪಿಕಾರಿ ಯಾವತ್ತು ನಮ್ಮ ಮನೆ ಹೊಸ್ಲು ಕೂಡ ತುಳಿಕೊಡ್ದು. ನಿಮ್ಮೆಲ್ರಿಗೂ ಯಾಕೆ ಆ ಹುಡುಗಿ ಮೇಲೆ ಇಷ್ಟೊಂದು ಕಣ್ಣು? ಯಾಕೆ ಅವಳನ್ನ ದ್ವೇಷ ಮಾಡ್ತೀರಾ? ಒಳ್ಳೆ ತಂದಲ್ಲಿ ಅವಳು ಈ ಮನೆ ಮಗಳು ಅಂತ ಯಾಕೆ ನೋಡಲ್ಲ? ನಾಲ್ಕು ಒಳ್ಳೆ ಮಾತಾಡೋದಕ್ಕೆ ಕಷ್ಟನಾ ನಿಮ್ಗೆ? ಅವಳು ನಟಿಸ್ತಾಳೆ, ನೀನ್ ಕಾಲಕ್ಕೆ ಹೆಜ್ಜೆ ಕಟ್ಕೊಂಡ್ ಕುಣಿ. ಇಬ್ರು ಜೋಡಿನೂ ಸರಿಯಾಗಿದೆ. ನೋಡ್ಬುತ್ತು, ನೀನ್ ಯಾವತ್ತಿ ಅನಿಶಾನ ಬಿಟ್ಟು ಈ ಮಾಯಿನ ಮದುವೆ ಆಗ್ತೀಯೋ ಅವತ್ತು ನೆಮ್ಮದಿಯಾಗಿರ್ತೀಯ. ಈ ಅನಿಶಾನ ಏನಾದ್ರೂ ನಿನ್ ಜೊತೆಲಿ ಇಟ್ಕೊಂಡ್ರೆ ಸರ್ವನಾಶ ಆಗೋಗ್ತೀಯ, ಜ್ಞಾಪಕ ಇಟ್ಕೋ. ಅವಳಪ್ಪ ಅಮ್ಮನ್ನು ತಿನ್ಕೊಂಡ್ಲು, ಜೊತೆಲಿ ನಿಮ್ಮಪ್ಪ ಅಮ್ಮನ್ನು ತಿನ್ಕೊಂಡ್ಲು. ನಿಮ್ ಮನೇಲಿ ತಿನ್ ತೇಗಿದ್ ಸಾಲ್ದು ಅಂತ ಈಗ ನಮ್ಮನೆ ಮೇಲೂ ಕಣ್ಣಾಕಿದ್ದಾಳೆ. ಇನ್ನು ಇವಳಿಂದ ಎಷ್ಟು ಜನ ಸಾಯ್ತಾರೆ ಅಂತಾನೆ ಗೊತ್ತಿಲ್ಲ. ಅದಕ್ಕೂ ಮೊದಲು ಇವಳನ್ನ ಹೊಡೆದ ಮೊದಲು ಊರಿಂದ ಆಚೆ ಕಳಿಸ್ಬೇಕು. ನೋಡು ಅಶೋಕ, ಅವಳ ಬಗ್ಗೆ ತುಂಬಾ ಕೆಟ್ಟದಾಗ ಮಾತಾಡ್ತಿದ್ಯಾ. ಸುಮ್ಮನೆ ಇದ್ರೆ ಸರಿ. ಅವಳಿಗೇನಾರು ಅಂದ್ರೆ ನಿನಗೆ ಯಾಕೆ ಉರಿಯುತ್ತೆ? ನಿನ್ಗೂ ಅವಳಿಗೂ ಏನೋ ಸಂಬಂಧ? ಅವಳೇ ನೀನ್ ತಾಳಿ ಕಟ್ಟಿರೋ ಹೆಂಡ್ತಿನ? ಹೌದು ಕಣ, ಬೆಳ್ಳಿ ನಾನ್ ತಾಳಿ ಕಟ್ಟಿರೋ ಹೆಂಡ್ತಿನೇ. 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 ಅವಳ ತಾಳಿ ಕಟ್ಟಿರೋ ಹೆಂಡ್ತಿನೇ. ಏನೀಗ? ಏನೋ ಈಗ ಮಾತಾಡೋ.
ಬೆಳ್ಳಿಗೆ ಏನೇ ಆದ್ರೂ ನಾನು ಇರ್ತೀನಿ. ಅವಳು ದುಃಖ ಅಂದ್ರೆ ನಾನು ಕಣ್ಣೀರು ಒರೆಸ್ತೀನಿ. ಅವಳು ಸಂತೋಷವಾಗಿದ್ರೆ ದೂರದಲ್ಲಿ ನಿಂತ್ಕೊಂಡು ನೋಡ್ತೀನಿ. ಏನಿವಾಗ ಒಟ್ನಲ್ಲಿ ಯಾರು ಏನೇ ಹೇಳಿದ್ರು ನಾನು ಉಸಿರಿರೋವರೆಗೂ ಬೆಳ್ಳಿಗೆ ಜೊತೆಯಾಗಿ ನಾನು ಇರ್ತೀನಿ. ನೀವು ನನ್ನಿಂದ ಬೆಳ್ಳಿನ ಎಷ್ಟೇ ದೂರ ಮಾಡಕ್ ನೋಡಿದ್ರು, ಎಷ್ಟೇ ಅವಮಾನ ಮಾಡಿದ್ರು, ನಾನು ಅವಳಿಗೆ ಇನ್ನಷ್ಟು ಹತ್ರ ಆಗ್ತಾನೆ ಹೋಗ್ತೀನಿ. ಇನ್ನೊಂದ್ಸರಿ ಬೆಳ್ಳಿ ಬಗ್ಗೆ ಯೋಚನೆ ಮಾಡೋದಕ್ಕೆ ಮುಂಚೆ ಅವಳು ಬೆನ್ನೆಲ ಬಗ್ಗೆ ನಾನು ಇರ್ತೀನಿ ಅನ್ನೋದನ್ನ ಮರಿಬೇಡ. ಬೆಳ್ಳಿ, ಬಾ ಬೆಳ್ಳಿ. ಇದೇನ್ ಮಾಯ ಹೀಗಾಗೋಯ್ತು? ಎಲ್ರ ಮುಂದೆ ಮಾತಾಡಿ ಅವಳನ್ನ ಕರ್ಕೊಂಡೋದೆ ಅಲ್ಲ, ಇನ್ನೆಷ್ಟು ದಿನ ಬೆಳ್ಳಿ ಬದುಕಿರ್ತಾಳೆ ಅಂತ ನಾನು ನೋಡ್ತೀನಿ. ಲೇ ಬೆಳ್ಳಿ, ನನ್ನ ತಮ್ಮನೇ ಸಾಯಿಸ್ದೆ ಅಲ್ಲ, ನಿನ್ನ ಸಾವು ನನ್ನ ಕೈಲೇ ಬರ್ದಿಟ್ಕೋ.